ಹಲೋ ಗೈಸ್, ವೆಲ್ಕಮ್ ಟು KVPO ಚಾನಲ್. ನಾನು ಆಶಿಕ್. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕವರ್ ಮಾಡೋಕೆ ಕೊಟ್ಟಿದ್ದೀನಿ. ನೋಡಿ, ಏನು ಈ ಮಂತಲ್ಲೇ ಅಥವಾ ನೆಕ್ಸ್ಟ್ ಮಂತಲ್ಲಿ ರಿಲೀಸಸ್ ಏನಿದೆಯಲ್ಲ, ಅದು ಲಾಸ್ಟ್ ಮಂತ್ ನನಗೆ ಅಪ್ಡೇಟ್ ಬಂದಿತ್ತು. ಆದರೆ ಇವತ್ತು ಎಲ್ಲದನ್ನು ಕವರ್ ಮಾಡೋಕೆ ಕೊಟ್ಟಿದ್ದೀನಿ. ಸೊ ಗೈಸ್, ಅದನ್ನೇ ಮಾಡಿದೆ. ಲೆಸ್ ಆಫ್ ದ ವಿಡಿಯೋ. ಮೊದಲನೇದಾಗಿ ಶಿವಣ್ಣ ಅವರ ಭೈರತಿ ರಣಗಲ್ ಇದ್ರದ್ದೊಂದು ಸಾಂಗ್ ಬಂದಿತ್ತು, ಟೈಟಲ್ ಸಾಂಗ್ ಆಗಿರುವಂಥದ್ದು. ಎಲ್ಲರಿಗೂ BGM ಅಷ್ಟೇನು ಹೈಪ್ ಏನು ಕೊಡಲಿಲ್ಲ. ಯಾಕೆಂದರೆ ಆಲ್ರೆಡಿ KGF ಅಲ್ಲೇ ಇದರ ಮ್ಯೂಸಿಕ್ ಎಲ್ಲ ಕೇಳಿದ್ರೆ ಡಿಫ್ರೆಂಟ್ ಯಾಕೆ ಅನ್ನಿಸ್ತು ಅಂತಂದರೆ, ಆಲ್ರೆಡಿ ನಾವು ಮಫ್ತಿ ಮೂವಿಯಲ್ಲಿ BGM ಕೇಳಿದೆ, ಅದರೊಂದೊಂದು ಅಡ್ವಾನ್ಸ್ ವರ್ಷನ್ನ ಕ್ರಿಯೇಟ್ ಮಾಡಿರೋದ್ರಿಂದ ನಮಗೊಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ನಾನು ಆದರೆ ಸಿನಿಮ್ಯಾಟೋಗ್ರಫಿ ವೈಸ್ ಅವರ ಬಿಹೈಂಡ್ ದಿ ಸೀನ್ಸ್ ನೋಡೋದಕ್ಕೆ ಜಾಸ್ತಿನೇ ಎಕ್ಸೈಟ್ಮೆಂಟ್ ಆಗಿದ್ದೆ. ಯಾಕೆಂತಂದರೆ ನೋಡಿದ್ರೆ, ನೀವು ಬಿಹೈಂಡ್ ದಿ ಸೀನ್ಸ್ ನೋಡಿದ್ರೆ ನನಗೆ ಯಾಕೋ ಇನ್ನೂ ಡಾರ್ಕಾಗಿ ಹೋಗ್ತಾ ಇದ್ದಾರೆ. ನರ್ತನ್ ಅವ್ರನ್ನ ಎಲ್ಲರೂ ತುಂಬಾ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಯಾಕೆಂದರೆ ಅವ್ರ ಸಿನಿಮ್ಯಾಟೋಗ್ರಫಿ ಯಾರನ್ನೋ ಕಾಪಿ ಮಾಡೋ ಉದ್ದೇಶ ಇಲ್ಲ ಅವರಿಗೆ, ಅಥವಾ KGF ಥರ ಮಾಡಬೇಕು, ಈ ಥರ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಅವ್ರು ಮೇಯ್ನ್ಲಿ ಸ್ಟೋರಿ ಫೋಕಸ್ಡ್ ಆಗಿರ್ತಾರೆ. ಯಾವುದನ್ನ ತೋರಿಸೋಕೊಟ್ಟಿದ್ದಾರೆ ಅಂತ ಅವ್ರ ಮೈಂಡಲ್ಲಿ ಇದೆಯಲ್ಲ, ನನಗೆ ತುಂಬಾ ಇಷ್ಟ ಆಯಿತು. ಮಫ್ತಿಯಲ್ಲಿ ಶಿವಣ್ಣ ಅವರು ಒಂದು ಲಾಯರ್ ಅಂತ ತೋರಿಸಲೇ ಇಲ್ಲ, ಅಂದರೆ ಅಷ್ಟು ಹೈಡ್ ಮಾಡಿಟ್ಟಿದ್ರು. ಈಗ ಗೊತ್ತಾಯಿತು ಅವ್ರಿಗೆ ಯಾಕೆ ಒಂದು ಸಿಸ್ಟಮ್ ಮೇಲೆ ನಂಬಿಕೆ ಹೋಗಿದೆ ಅನ್ನೋದು ತೋರಿಸೋಕೊಟ್ಟಿರೋಂಥ ಮೂವಿನೇ ಭೈರತಿ ರಣಗಲಾಗಿರುವಂಥದ್ದು. ಅದರಲ್ಲಿ ಚಿಕ್ಕದೊಂದು ಒಂದು ಕ್ಯಾಮಿಯೋ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಕ್ಯಾಮಿಯೋ ಅಂತ ಹೇಳೋದಕ್ಕಿಂತನೂ ನಮಗೇನಿದೊಂದು ದೊಡ್ಡ ಸರ್ಪ್ರೈಸ್ ಅಂತ ಆಗಲ್ಲ. ಆದರೂ ಕೂಡ ಶಿವಣ್ಣವರ ಮೂವಿಯಲ್ಲಿ ಮುರಳಿಯವರ ಎಂಟ್ರಿ ಕೊಡೋದಂದ್ರೆ ಸರ್ಪ್ರೈಸ್ ಆಗೇ ಆಗುತ್ತೆ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿರೋ ಗುರು. ನಿಜ ಹೇಳ್ತೀನಿ, ರಣಗಲ್ ಮೂವಿ ಬಂದರೆ ಅದು ಬೇರೆ ಥರನೇ ಇರುತ್ತೆ. ಈಗ ಅದು ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ. ಇನ್ನೂ ರಿಲೀಸ್ ಡೇಟ್ ಯಾವಾಗ ಅಂತ ಯೋಚನೆ ಮಾಡೋ ಟೈಮಲ್ಲಿ August 15 ಇನ್ನೇನು ರಿಲೀಸ್ ಆಗಬೇಕಾಯಿತು, ಏನು ಮಾಡೋಕ್ಕಾಗಲ್ಲ. ಡೇಟ್ ಚೇಂಜ್ ಆಗಿದೆ, ಮುಂದೆ ಹೋಗಿದೆ. ನೋಡೋಣ, ಅಪ್ಕಮಿಂಗ್ ಡೇಸಲ್ಲೇ ಗೊತ್ತಾಗುವಂಥದ್ದು ಯಾವ ಡೇಟಿಗೆ ರಿಲೀಸ್ ಆಗುತ್ತೆ. ನಾನಂತೂ ಕಾಯ್ತಿದ್ದೀನಿ. ಯಾಕೆಂದರೆ ರಣಗಲ್ಲ ಒಂದು ವರ್ಕ್ ಇದೆಯಲ್ಲ, ಇನ್ನೂ ಕಂಪ್ಲೀಟ್ ಆಗದೇ ಇರೋ ಕಾರಣಕ್ಕೋಸ್ಕರ ಇನ್ನೂ ಅದು ಮುಂದಕ್ಕೆ ಹಾಕಿರುವಂಥದ್ದು. ಇದು ನಮಗೆ ಪರ್ಸನಲ್ ಸ್ಪೇಸಲ್ಲಿ ಬಂದಾಗ, ಅಂದರೆ ಟ್ವಿಟರ್ನಲ್ಲಿ ಸ್ಪೇಸಲ್ಲಿ ಬಂದಾಗ ನಮಗೆ ಗೊತ್ತಾಗಿದೆ ಏನಂತಂದರೆ, ಶಿವಣ್ಣ ಅವರು ಬೇರೆ ಶೂಟಿಂಗಲ್ಲೇ ಕ್ಯಾಮಿಯೋ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಅವರ ಸ್ವಂತ ಮೂವಿ ರಣಗಲ್ ಶೂಟಿಂಗಿಂದೇ ಸ್ವಲ್ಪ 15 ಡೇಸ್ನ ಒಂದು ಸ್ಕೆಡ್ಯೂಲ್ ಏನಿದೆಯಲ್ಲ ಬಾಕಿ ಇದೆ ಅಂತ ಗೊತ್ತಾಗಿರುವಂಥದ್ದು. ಈಗ ನಾಳೆ ಮೂವಿಯ ರಿಲೀಸಸ್ ಬಗ್ಗೆ ಹೇಳೋದಾದರೆ August 15, ಅದಕ್ಕೇನೆ ಫಸ್ಟ್ ರಣಗಳನ್ನ ಹೇಳಿ ಆಮೇಲೆ ಇದನ್ನೇ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಿಮಗೆ ಗೊತ್ತಾಗಬೇಕು August 15 ಯಾವ ಮೂವಿ ರಿಲೀಸ್ ಆಗಿ ಹೊರಟಿತ್ತು ಅಂತ. ಈಗ ಹೇಳ್ತೀನಿ, ಕೃಷ್ಣಂ ಪ್ರಣಯ ಸಖಿ ಈ ಮೂವಿ ರಿಲೀಸ್ ಆಗಿ ಹೊರಟಿದೆ. ಒಳ್ಳೆ ಡೇ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ಆದರೆ ನಾನು ಮೂವಿ ರಿವ್ಯೂ ನಾಳೆ ಕೊಡೋದಕ್ಕಾಗಲ್ಲ. ಯಾಕೆ ಅಂತಂದರೆ ನಾನು ಒಂದು ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ನಮ್ಮ ಗ್ರೂಪಲ್ಲಿ ಇರೋರು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ನಾಳೆ ವ್ಲಾಗ್ ಬಂದಾಗಲೇ ಗೊತ್ತಾಗುತ್ತೆ ಯಾರು ಆ ವ್ಯಕ್ತಿ ಅಂತ. ನನಗೆ ಗೊತ್ತಿಲ್ಲ, ಅಲ್ಲಿ ಫುಲ್ ರಶ್ ಆಗಿರುತ್ತೆ ಅಥವಾ ಮೀಟ್ ಮಾಡೋಕ್ಕೆ ಸಿಗುತ್ತಾ, ಟೈಮ್ ಸಿಗುತ್ತಾ ನನಗೆ ಗೊತ್ತಿಲ್ಲ. ಬಟ್ ಇನ್ವೈಟ್ ಅಂತೂ ಆಗಿದೆ ಪರ್ಸ್ನಲಿ ಒಂದು ಗ್ರೂಪಲ್ಲಿ. ಊಟಕ್ಕೆ ಇಲ್ಲೇ ಬರಬೇಕು, ನೀವು ಯಾರು ಊಟ ಮಾಡಿ ಬರಬಾರ್ದು, ಕರೆಕ್ಟ್ ಊಟ ಟೈಮ್ ಆಗಲ್ವಾ. ನೋಡೋಣ ಗುರು ಏನಾಗುತ್ತೆ ಅಂತ ಹೋದ್ಮೇಲೆ ಗೊತ್ತಾಗುವಂಥದ್ದು. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ನೋಡೋಣ ಗುರು. ಕನ್ನಡ ಮೂವೀಸ್ ಅಲ್ಲದೇ ಬೇರೆ ಮೂವೀಸ್ ಹೇಳೋದಾದರೆ, ಸ್ತ್ರೀ ಮೂವಿಗೆ ತುಂಬಾ ಹೈಪ್ ಇದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆನ ಅವರಂಥ ಆ್ಯಕ್ಟಿಂಗ್, ಎಲ್ಲರ ಮೂವಿಯಲ್ಲಿ ಇರೋರು ಎಲ್ಲರೂ ಆ್ಯಕ್ಟಿಂಗ್ ಬೇಸ್ಡೇ ಅವ್ನು ಮೇಯ್ನ್ ಇರೋವಂಥದ್ದು, ಯಾವುದೇ ಒಂದು ಹೈಪಿಗೋಸ್ಕರ ಇರೋವಂಥದ್ದಲ್ಲ. ಸೊ ಸ್ತ್ರೀ 2ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗೋಗಿದೆ. ಒಂದು ಕನ್ನಡ ಮೂವಿ ಅಲ್ಲದಲ್ಲೇ ಬೇರೆ ಮೂವಿ ಬಗ್ಗೆ ಹೇಳೋದಾದರೆ ಅದು ಸ್ತ್ರೀ ಬಗ್ಗೆ ಮಾತ್ರ ಆಗಿರುವಂಥದ್ದು. August 15 ರಿಲೀಸ್ ಆಗಿ ಹೊರಟಿರುವಂಥ ಮೂವಿ. ಈಗ ಪೇಪೆ ಮೂವಿಯ ಒಂದು ರಿಲೀಸ್ ಡೇಟ್ ಬಂದಿದೆ. ಆದರೆ ಪ್ರಮೋಷನ್ ಇಲ್ದಲ್ಲೇ ಇಷ್ಟು ಬೇಗ ಯಾಕೆ ರಿಲೀಸ್ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಿರುವಂಥದ್ದು. ಇನ್ಮೇಲಾದರೂ ನಾಳೆಯಿಂದನಾದರೂ ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಮಾಡಿ. ಯಾಕೆ ಆ್ಯಕ್ಟಿಂಗ್ ವೈಸ್ ನಾನು ಹೇಳ್ತಿರುವಂಥದ್ದು ಅದು ವಿನಯ್ ರಾಜ್ಕುಮಾರ್ ಅವ್ರನ್ನ ಎಲ್ಲರೂ ಆಲ್ರೆಡಿ ಅಕ್ಸೆಪ್ಟ್ ಮಾಡಿದ್ದಾರೆ. ಆ್ಯಕ್ಟಿಂಗ್ ಅಂದರೆ ಇವ್ರ ರೀತಿ ಇರಬೇಕು ಅಂತ ಅಕ್ಸೆಪ್ಟ್ ಮಾಡಿರುವಂಥದ್ದು. ಅಂದರೆ ಡೌನ್ ಟು ಅರ್ತ್, ಅಂದರೆ ಕೆಳಗಡೆಯಿಂದನೇ ಮೇಲೆ ಬಂದಂಥ ಒಂದು ವ್ಯಕ್ತಿ ಆಗಿರುವಂಥದ್ದು ವಿನಯ್ ರಾಜ್ಕುಮಾರ್ ಅವರು. ಅವರ ಒಂದು ಪೇಪೆ ಮೂವಿಯ ಪ್ರಮೋಷನ್ ನೆಕ್ಸ್ಟ್ ಲೆವೆಲಲ್ಲೇ ಇರಬೇಕು. ಇವರ ಒಂದು ಕಮ್ಬ್ಯಾಕ್ ಇದೆ ಮೂವಿಯಲ್ಲಿ ಆಗಿರಬೇಕು ಅಂತ ನನ್ನ ಒಂದು ಆಸೆ ಆಗಿರುವಂಥದ್ದು. ಬಟ್ ಗ್ರಾಮಾಯಣ ಮೂವಿ ಬಗ್ಗೆ ಯಾವಾಗಲೂ ಹೇಳ್ತೀನಿ, ಮೆನ್ಷನ್ ಮಾಡಿ ಹೇಳ್ತಿರ್ತೀನಿ. ಗ್ರಾಮಾಯಣ ನೀವು ಅಂದ್ಕೊಂಡಿರೋದಕ್ಕಂತೂ ನೆಕ್ಸ್ಟ್ ಲೆವೆಲ್ ಇದಾಗಿ ಕೊಟ್ಟಿದೆ. ಅದರ ಸ್ಕ್ರಿಪ್ಟ್ ವೈಸ್ ಆಗಲಿ ಅಥವಾ ಬರೋಕ್ಕೆ ಹೊರಟಿರೋಂಥ ಡೇಟ್ ಆಗಲಿ, ಅದರ ಲುಕ್ ವೈಸ್ ಆಗಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಗ್ರಾಮಾಯಣ ಪೇಪೆ ಆ ಸಕ್ಸಸ್ ಕಂಡ್ರೆ ಗ್ರಾಮಾಯಣಕ್ಕೆ ಇನ್ನೂ ಉಪಯೋಗ ಆಗುತ್ತೆ. ನೋಡೋಣ ಗುರು ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತ. 9ನೇ ತಾರೀಕು ನಮ್ಮ ಭೀಮಾ ರಿಲೀಸ್ ಆಯಿತು. ಅದರಲ್ಲೊಂದು ಚಿಕ್ಕದಾಗಿ ಒಂದು ಕ್ಯಾಮಿಯೋ ಕೂಡ ಕೊಟ್ಟಿದ್ದರು, ಸಲಗಂದು. ಇದೆಲ್ಲ ನೆಕ್ಸ್ಟ್ ಲೆವೆಲ್ ಬರ್ತಿದೆ ಆಯಿತಾ. ಆದರೆ ಒಂದು ಮೂವಿ ಬರ್ತಾ ಇರೋವಂಥದ್ದು ಪೇಪೆ, ಯಾವುದೇ ಒಂದು ಪ್ರಮೋಷನ್ ಹೈಪ್ ಮಾಡ್ಕೊಂಡು ಬರ್ತಾನೂ ಇಲ್ಲ. ಅದಕ್ಕೋಸ್ಕರ ಹೇಳ್ತಿರುವಂಥದ್ದು ಈ ಒಂದು ಮೂವಿಗೆ ಒಂದು ಪ್ರಮೋಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪ್ರಶಾಂತ್ ನೀಲ್ ಅವರು ಫುಲ್ಲು ಬ್ಯುಸಿಯಾಗಿ ಹೋಗಿದ್ದಾರೆ NTR ಅವ್ರ ಜೊತೆ ಅಪ್ಕಮಿಂಗ್ ಪ್ರಾಜೆಕ್ಟಲ್ಲಿ NTR 31. ಯಾಕೆ ಅಂತ ಕೇಳೋದಾದರೆ, ಪರ್ಸ್ನಲಿ ಯಾಕೆ ಅಂತ ಕೇಳೋದಾದರೆ,
ಯಶ್ ಅವರು ಟಾಕ್ಸಿಕಲ್ಲಿ ಬ್ಯುಸಿ ಆಗಿದ್ದಾರೆ, ಅವ್ರೇನು KGF ಚಾಪ್ಟರ್ 3 ಸಿಗಲ್ಲ. ಆದರೆ NTR 31 ಆಗಿದ ತಕ್ಷಣ ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ ಏನಿದ್ರು ಅದು KGF ಚಾಪ್ಟರ್ 3ನೇ ಆಗಿರುತ್ತೆ, ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಹಾಗೇನೇ ಗುರು ಬಾಹುಬಲಿ 3ನೂ ಬರುತ್ತೆ, KGF ಚಾಪ್ಟರ್ 3ನೂ ಬರುತ್ತೆ. ಏನು ನಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರೋಂಥ 2 ಮೂವಿ 3 ಏನಿದೆಯಲ್ಲ ಬಂದೇ ಬರುತ್ತೆ. ಆ್ಯಂಡ್ ಇವರೊಂದು ಗ್ಯಾಪ್ ಕೊಟ್ಟಿದ್ದಾರಲ್ಲ ಒಳ್ಳೇದೇ ಆಯಿತು ಅಂದ್ಕೊತೀನಿ. 2 ಒಟ್ಟಿಗೆ ಕ್ಲಾಶ್ ಆದರೆ ನಾವಂತೂ 2 ಮೂವಿ ಒಟ್ಟಿಗೆ ನೋಡ್ಬಿಡ್ತೀವಿ. ಏನಂತೀರಾ? ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಓಕೆ ಈಗ ನೆಕ್ಸ್ಟ್ ಅಪ್ಡೇಟ್ ಬಂದು UI ಮೂವಿದಾಗಿರುವಂಥದ್ದು 16th ಒಂದು ಬಿಗ್ ಅನೌನ್ಸ್ಮೆಂಟ್ ಬರೋಕೊಟ್ಟಿದೆ. ಅಂದರೆ ನಾಡಿದ್ದು ಒಂದು ಬಿಗ್ ಅನೌನ್ಸ್ಮೆಂಟ್ ಜೊತೆಗೆ ಬರೋಕೊಟ್ಟಿದ್ದಾರೆ. ಇದ್ರದ್ದೇನು ಬ್ಯಾಕ್ಗ್ರೌಂಡ್ ನೀವು ನೋಡ್ತಿದ್ರಲ್ಲ ಆ UI ಮೂವಿದಾಗಿರುವಂಥದ್ದು ಆ ಒಂದು ಕ್ಲಾರಿಟಿಲಿ ನನಗೆ ಗೊತ್ತಿಲ್ಲ ಇದರಲ್ಲಿ ಮೋಕೋಬೋರ್ಡ್ ಜೊತೆಗೆ ಮೋಷನ್ ಪ್ರೋ ಕ್ಯಾಮ್ರಾ ಜೊತೆಗೆ ಯಾವ್ದ್ಯಾವ್ದನ್ನೆಲ್ಲ ಯೂಸ್ ಮಾಡಿದ್ದಾರೆ ಅಂತ ಇನ್ನು ಮೇಲೇ ಗೊತ್ತಾಗಿಕೊಟ್ಟಿರುವಂಥದ್ದು. ರೆಂಡ್ರಿಂಗ್ ಅಂತೂ ಅದ್ಭುತವಾಗಿ ನಡೆಯೋಕೆ ಹೊರಟಿದೆ. ಇದೆಲ್ಲ ಆದಮೇಲೆ ನನಗೆ ಗೊತ್ತಿರೋಂಗೆ ಜಾಸ್ತಿ ಖರ್ಚಾಗುವಂಥದ್ದು ರೆಂಡರಿಂಗ್. ನಾನು ಮಾರ್ಟಿನಲ್ಲೂ ಅದನ್ನೇ ಹೇಳಿದ್ದು, ನೀವು ರೆಂಡರಿಂಗ್ ಕಂಪ್ಲೀಟಾಗಿ VFX ವರ್ಕ್ ಏನು ಮಾಡಿರ್ತೀರಲ್ಲ ಅದನ್ನು ಫಿನಿಶಿಂಗ್ ಕೊಟ್ಕೊಂಡು ಬಂದರೆ ಅದ್ಭುತವಾಗಿರುತ್ತೆ ಅಂತ. ಅದನ್ನೇ ಮಾಡಿದ್ದಾರೆ ಮಾರ್ಟಿನ್ ಟೀಮ್ ಕೂಡ. ಹಾಗೆಯೇ ಹಲವಾರು ಭಾಷೆಗಳಲ್ಲಿ ಈಗ ಇಂಟರ್ವ್ಯೂಸ್ ನಡೀತಾ ಇದೆ, ಅದು ಇದು ಅಂತ ಇಂಟರ್ವ್ಯೂಸ್ ನಡೀತಾನೆ ಇದೆ. ಅದರದ್ದು ಪರ್ಸ್ನಲಿ ಈ ಥರ ಇನ್ಫಾರ್ಮೇಷನ್ನ ಮೀಡಿಯಾದವರು ಕೂಡ ಕೊಡ್ತಾ ಇದ್ದಾರೆ, ಲೈಕ್ ಮೆಸೇಜ್ ಕೂಡ ಮಾಡಿ ಹೇಳ್ತಾ ಇದ್ದಾರೆ ಈ ಥರ ನಡೀತಾ ಇದೆ ಅಂತ. ತುಂಬಾ ಖುಷಿ ಆಗ್ತಾ ಇದೆ. ಕನ್ನಡ ಮೂವೀಸಿನ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನಿದೆ ದೊಡ್ಡದಾಗಿ ಇದೆ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಪಲ್ ಯಾಕೆ ಕೆಳಗಡೆ ಬಿತ್ತು ಅಂದಾಗ ಇದು ಗ್ರಾವಿಟಿಯಿಂದ ಬಿದ್ದಿದ್ದು ಅಂತ ಆ ಟೈಮಲ್ಲಿ ಯೋಚನೆ ಮಾಡಿದ್ದಂಥ ಆ ಒಂದು ಕಾನ್ಸೆಪ್ಟಲ್ಲಿ ಆ್ಯಪಲ್ನ ಇಟ್ಟು 16th ಬರ್ತಿದೆ ಅಂತ. ಈಗ ಗೊತ್ತಿಲ್ಲ ಅವರು ಪ್ರಮೋಷನ್ ಯಾವ ರೀತಿಯೆಲ್ಲ ಆಗಿಕೊಟ್ಟಿದೆ ಅಂತ. ನಾನು ಯಾವಾಗಲೂ ಹೇಳ್ತೀನಿ ಮೂವಿ ಪ್ರಮೋಷನ್ ನೋಡಿ ಹೇಳ್ಬಿಡ್ತೀನಿ ಮೂವಿ ಯಾವ ರೀತಿ ಇದೆ ಅಂತ. ಅಂದರೆ ಯುನೀಕ್ ಕಾನ್ಸೆಪ್ಟಲ್ಲಿ ತಂದು ಪ್ರಮೋಷನ್ನ ಮಾಡ್ತಾರಲ್ಲ ಆವಾಗಲೇ ಗೊತ್ತಾಗುತ್ತೆ ಮೂವಿ ಯಾವ ರೀತಿ ಹೀರೋ ಕೊಟ್ಟಿದೆ ಅಂತ. ಕನ್ನಡ ಯೂಟ್ಯೂಬರಲ್ಲಿ ಮೊದಲನೇದಾಗಿ ನಾನು ಇಬ್ಬನಿ ತಬ್ಬಿದ ಇಲೆಯಲ್ಲಿ ಎಷ್ಟು 2 ವರ್ಷಕ್ಕಿಂತ ಮುಂಚೆ ಇದ್ರ ಫಸ್ಟ್ ಟೈಟಲ್ ಕಾರ್ಡ್ ಬಂತಲ್ಲ ಆವಾಗ ನಾನು ಅನೌನ್ಸ್ಮೆಂಟ್ ಮಾಡಿದ್ದೆ. ಆವಾಗ ಎಷ್ಟು ನನಗೆ ಅಬ್ಬಬ್ಬ ಅಂದರೆ ಒಂದು 300 ವ್ಯೂಸ್ ಏನೋ ಬಂದಿತ್ತು ಅಷ್ಟೇ. ಆಗ ಆದರೂ ಕೂಡ ನಾನು ಅದು ಡೆಡಿಕೇಟೆಡ್ ಆಗಿ ಒಂದು ವೀಡಿಯೋ ಮಾಡಿದ್ದೆ, ಒಂದೇ ಒಂದು ವೀಡಿಯೋನ ಡೆಡಿಕೇಟೆಡ್ ಆಗಿ ಅದಕ್ಕೆ ಮಾಡಿದ್ದೆ. ತುಂಬಾ ಪ್ರೀವಿಯಸ್ ವೀಡಿಯೋ ಅದು, ಹಿಂದಿನ ವೀಡಿಯೋ ಅದು. ನನಗೆ ಶಿವಣ್ಣವ್ರದ್ದೇನು ತುಂಬಾ ಶಾಕಿಂಗ್ ಅನ್ನಿಸ್ತಿರೋಂಥದ್ದು, ಈ ಯಂಗ್ ಜನ್ರೇಷನಲ್ಲಿ ಈ ರೀತಿ ಓಡ್ತಾ ಇದ್ದಾರೆ ಅವರೊಂದು ಪ್ರಾಜೆಕ್ಟ್ಗೋಸ್ಕರ. ಅದು ಅಲ್ಲದೆ ಶಿವಗುಣ ಅಂತ ಶಿವಣ್ಣ ಅವರು ಮತ್ತು ಗಣೇಶ್ ಅವರು ಒಂದು ಕಾಂಬಿನೇಷನ್ ಒಂದು ಸಿನಿಮಾ ಬರ್ತಾ ಇದೆ. ಇದೆಲ್ಲರಿಗೂ ಆಲ್ರೆಡಿ ಗೊತ್ತಿರೋಂಥ ವಿಷಯ. ಆದರೆ ಇದು ಇಂಪಾರ್ಟೆನ್ಸ್ ಆಗಿ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನೋಡಿ ಇಲ್ಲಿ ದುನಿಯಾ ವಿಜಯ್ ಅವರು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತು ಶಿವಣ್ಣವರು ಯಾವ ರೀತಿ ಇಂಡಸ್ಟ್ರಿನ ಹಿಡ್ಕೊಂಡು ನಿಂತಿದ್ದಾನೆ ಅಂತಂದರೆ, ನಾವಿದ್ದೀವಿ ಕನ್ನಡ ಇಂಡಸ್ಟ್ರಿನ ಸೇವ್ ಮಾಡೋದಕ್ಕೆ ಅಂತ ತುಂಬಾ ಖುಷಿಯಾಗುತ್ತೆ ಇವರು. ಅಂದರೆ ರಾಮ್ ಚರಣ್ ಅವರು ಮತ್ತು ಯಶ್ ಅವರು ಈ ಟಾಕ್ಸಿಕ್ ಮೂವಿಗೆ ಒಂದು ಕಟಿಂಗ್ನ ಮಾಡಿಸಿದಾರಲ್ಲ, ಆ ಜಾ ಲೈನ್ ಸೇಮ್ ಇದೆ ಅಂತ ಆಲ್ರೆಡಿ ಅವರು ಯಶ್ ಅವರೇ ಒಪ್ಕೊಂಡಿದ್ದಾರೆ. ಆಗಿರಬೇಕಾದ್ರೆ ನಮಗೆಲ್ಲದರಲ್ಲೂ ಆ ಕಟೌಟ್ ನೋಡೋದಾಗಲಿ ಅದು ಎಲ್ಲ ನೋಡಿದಾಗ ನಮಗೆ ಅನ್ನಿಸೋದೇನಂತಂದರೆ, ನೋಡಿ ಹೈಟ್ ಜಾಸ್ತಿ ಇರೋವಂಥದ್ದು ಯಶ್ ಅವರೇನೆ ಅಫ್ಕೋರ್ಸ್. ಯಾಕೆಂತಂದರೆ ರಾಮ್ ಚರಣ್ ಅವರು ಇರೋವಂಥದ್ದು 5.8 ಆಗಿರುವಂಥದ್ದು, ಇವರು 5.11 ಇದ್ದಾರೆ. ಸೊ ಹೈಟ್ ವೈಸ್ ಅಲ್ದಲೇನು ಇದ್ರೂ ನನಗೆ ನೋಡಿ ಅವ್ರು ಎದುರುಗಡೆ ಸಿಕ್ಕಾಗಲೇ ನಾವು ನೋಡಿದ್ದೀವಿ. ಆಲ್ಮೋಸ್ಟ್ ಎದುರುಗಡೆ ಸಿಕ್ಕಿದಾಗಲೂ ಕೂಡ ಒಂದು ಹೈಟ್ ಇಷ್ಟಕ್ಕೆ ಬರ್ತಾರೆ ಅಷ್ಟೇ. ಅಂದರೆ ಜಾಸ್ತಿ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ನಮಗೆ. ಒಂದು 3 ಇಂಚಸ್ ಅಂದರೆ ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗಲ್ಲ ನಮಗೆ. ಸ್ಟಿಲ್ ಹೇಳ್ತಿರೋವಂಥದ್ದು ಇವರು ಸೇಮ್ ಟು ಸೇಮ್, ಇವ್ರು ಕಟ್ಔಟ್ ಅಷ್ಟೇ. ಅಂದರೆ ಬಾಡಿ ಬಿಲ್ಡಿಂಗಲ್ಲಿ ರಾಮ್ ಚರಣ್ ಅವರು ನೆಕ್ಸ್ಟ್ ಲೆವೆಲ್ ಇರ್ತಾರೆ. ಒಂದು ಮೂವಿಯಿಂದ ಇನ್ನೊಂದು ಮೂವಿ ಯಾವ ರೀತಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾರೆ ಅಂದರೆ ನಮಗೆ ಶಾಕ್ ಆಗುತ್ತೆ, ಈ ಥರನೂ ಟ್ರಾನ್ಸ್ಫಾರ್ಮ್ ಆಗ್ಬೋದಾ ಅಂತ. ಆ ರಂಗಸ್ಥಳಮಿಗೆ ಒಂದು ಮೂವಿ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ರು ಬಾಡಿನ, ಅದಾದಮೇಲೆ ಧ್ರುವ ಮೂವಿಗೆ ಸತ್ಯವಾಗ್ಲೂ ಯಾವ ರೀತಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾರೆ ಅಂತ ನನಗೆ ತಲೆಗೆ ಹೋಗಲ್ಲ. ಆ ರೀತಿ ಒಂದು ಮೂವಿ ಡೆಡಿಕೇಷನಲ್ಲಿರುವಂಥದ್ದು. ಸೊ ಎಷ್ಟು ಅವ್ರನ್ನ ಹೇಳೋದಾದರೆ ಅವರ ಫೇಸಲ್ಲಿ ಯಾವಾಗಲೂ ಅವರ ಆ್ಯಕ್ಟಿಂಗಲ್ಲಿ ಡೆಡಿಕೇಷನ್ ಇರುತ್ತೆ. ತುಂಬ ಜನ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತಿದ್ದಾರೆ, ಅರ್ಥ ಆಗ್ತಾಯಿಲ್ಲ. ಇಬ್ಬರೂ ಸಿಮಿಲಾರಿಟಿ ತುಂಬಾ ಇದೆ. ಅದಕ್ಕೋಸ್ಕರ ಇವರಿಬ್ರದ್ದು ಒಂದು ಮೂವಿ ಬಂದಿದೆ ಚೆನ್ನಾಗಿರ್ತಿತ್ತು ಅಂತ ಈ ಒಂದು ವಿಷಯ ತುಂಬಾ ಟ್ರೆಂಡಿಂಗ್ ಆಗ್ತಾಯಿದೆ ಈಗ ಟ್ವಿಟರಲ್ಲಾಗಲಿ. ಟ್ವಿಟರಲ್ಲಿ ಟ್ರೆಂಡಿಂಗ್ ಆಗ್ತಿರುವಂಥದ್ದು ಹ್ಯಾಶ್ಟ್ಯಾಗ್ ಯಶ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನೋಡಿ ಡಿ ಬಾಸ್ ಅವರ ಬಗ್ಗೆ ಹೇಳೋದಾದರೆ, ನೋಡಿ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡೋಕ್ಕಾಗ್ತಾಯಿಲ್ಲ, ಅಪ್ಕಮಿಂಗ್ ಮೂವೀಸ್ ಬಗ್ಗೆ ಹೇಳೋದಕ್ಕಾಗ್ತಿಲ್ಲ. ನಮಗೆ ಫ್ಯಾನ್ಸ್ ಕಷ್ಟಗಳು ಅರ್ಥ ಆಗ್ತಾಯಿದೆ. ನಿಜ ಹೇಳಬೇಕು ಅಂದರೆ ತುಂಬಾ ವರ್ಸ್ಟ್ ಸಿಚುವೇಷನಲ್ಲಿ ಹೋಗ್ತಿದ್ರೆ ಡಿ ಬಾಸ್ ಅವ್ರ ಫ್ಯಾನ್ಸ್ ಅವರು. ಯಾಕೆಂತಂದರೆ ಡಿ ಬಾಸ್ ಅಗೇನೆಸ್ಟ್ ಸ್ಟ್ರಾಂಗ್ ಎವಿಡೆನ್ಸ್ ಸಿಗ್ತಾನೆ ಹೋಗ್ತಾ ಇದೆ. ಹಿಂದಿನ ದಿನ ಅಂದರೆ ಒಂದು 3 days ಬ್ಯಾಕ್ ಏನಿದೆ ಅಂದರೆ ಸ್ಟ್ರಾಂಗ್ ಎವಿಡೆನ್ಸ್ ಸಿಗ್ತಾ ಹೋಯಿತು ಡಿ ಬಾಸ್ನ ಅಗೇನೆಸ್ಟ್. ಸೊ ನಾವು ಆ್ಯಸ್ ಎ ಫ್ಯಾನ್ಸ್ ಆಗಿ ಹೋಪ್ ಮಾಡುವಂಥದ್ದು, ಆ್ಯಸ್ ಎ ಫ್ಯಾನ್ಸ್ ಕಡೆಯಿಂದ ನನ್ನ ಕಡೆಯಿಂದ ಹೋಪ್ ಮಾಡುವಂಥದ್ದು ಏನಂತಂದರೆ, ಇದೆಲ್ಲ ಪಾರಾಗ್ಬಿಟ್ಟು ಮೊದಲು ಬಂದು ಒಂದು ಸಿನಿಮಾ ಕೂತ್ಕೊಳ್ಳಿ, ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ತುಂಬಾ ಮೂವೀಸ್ ಬರ್ತಾ ಹೋಗಲಿ ಅಂತ ಹೇಳ್ತಾ. ಸೊ ಗೈಸ್ ಇದಿಷ್ಟು ನನಗೆ ಹೇಳೋಕ್ಕಿದ್ದು. ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು ನಿಮ್ಮೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ಹಾಗೆಯೇ ನಾಳೆ ವೀಡಿಯೋಗಂತೂ ಎಕ್ಸೈಟೆಡ್ ಆಗಿದ್ದೀನಿ, ನಾನು ವ್ಲಾಗ್ ಮಾಡ್ಬೇಕಂತಿದ್ದೀನಿ. ನೋಡೋಣ ನಾಳೆನೇ ಅಪ್ಡೇಟ್ ಮಾಡ್ತೀನಿ ನಾಡಿದ್ದ ಅಂತ ವೆಯ್ಟ್ ಮಾಡ್ಕೊಂಡಿರಿ. ಇಂಡಿಯಾಸ್ ಅಲ್ಲ, ಕರ್ನಾಟಕದಲ್ಲಿ ಬಿಗ್ಗೆಸ್ಟ್ ಯೂಟ್ಯೂಬರ್, ಕರ್ನಾಟಕದಲ್ಲಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಬಿಗ್ಗೆಸ್ಟ್ ಯೂಟ್ಯೂಬರ್. ಪೀಸ್ ಔಟ್.